ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ತಾಂಡವನ ಒಂದು ಕಪಟ ರೂಪ ಬಯಲಾಗ್ತಾ ಇದೆ. ಇಲ್ಲಿ ಏನಾಗಿದೆ ಅಂತ ಹೇಳಿ ಭಾಗ್ಯನಿಗೆ ನಿಜವಾಗಿ ಕೂಡ ಇಲ್ಲಿ ಗೊತ್ತಾಗಿದೆ ವಿಷಯ. ತಾಂಡವ್ ಕಪಟ ಮಾಡ್ತಾ ಇದ್ದಾನೆ, ನಾಟಕ ಮಾಡ್ತಾ ಇದ್ದಾನೆ, ತನ್ನ ಮೇಲೆ ದ್ವೇಷ ಸಾಧನೆ ಮಾಡ್ತಾ ಇದ್ದಾನೆ ಅನ್ನುವ ಸತ್ಯ ಭಾಗ್ಯನಿಗೆ ಗೊತ್ತಾಗಿದೆ. ಇದು ಯಾವಾಗ ಅಂದರೆ ಹಿಂದೆ ನಡೆದಿತ್ತು, ಅದನ್ನು ಈಗ ಹೇಳ್ತಾ ಇದ್ದಾರೆ. ಇಲ್ಲಿ ಭಾಗ್ಯ ಯಾಕೆ ಮದುವೆಗೆ ಒಪ್ಪಿಕೊಂಡಿದ್ದಾಳೆ ಎಲ್ಲದಕ್ಕೆ ಉತ್ತರ ಇವತ್ತಿನ ಸಂಚಿಕೆಯಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇವತ್ತು ಭಾಗ್ಯ ಮದುವೆ ತಯಾರಿ ಎಲ್ಲ ಆಗಿದೆ, ಅಲಂಕಾರ ಎಲ್ಲ ಮಾಡಿದ್ದಾರೆ, ಹಾಗೆ ಮಂಟಪಕ್ಕೆ ಕೂಡ ಕರ್ಕೊಂಡು ಬರ್ತಾರೆ. ಮಂಟಪದಲ್ಲಿ ಅಟ್ಟಹಾಸದಲ್ಲಿ ಕೂತ್ಕೊಂಡಿದ್ದಾನೆ, ಅಟ್ಟಹಾಸ ತೋರಿಸಿಕೊಂಡು. ಅಂದರೆ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾನೆ ತಾಂಡವ್, ಈ ಒಂದು ತಾಳಿ ಕಟ್ಟಿದರೆ ಸಾಕು, ಆಮೇಲೆ ನಿನ್ನನ್ನು ಆಟ ಆಡಿಸ್ತೀನಿ, ನಿನ್ನನ್ನು ಏನು ಮಾಡ್ತೀನಿ ಗೊತ್ತಾ, ತಾಳಿ ಕಟ್ಟಿ ಪುನಃ ಹಿಂಸೆ ಕೊಡುವ ಯೋಚನೆ. ಎಂಥ ಒಂದು ದುಷ್ಟ ಮನಸ್ಥಿತಿ ತಾಂಡವನದ್ದು ಅಂತ ಹೇಳಿ ಅರ್ಥ ಆಗ್ತದೆ ಇಲ್ಲಿ. ಹಾಗೆ ಅವಳು ಇದು ಶ್ರೇಷ್ಠ ಬಸ್ರಿ, ಹಾಗೆ ಶ್ರೇಷ್ಠ ಒಂದು ಸತಿ ಕಾಲ್ ಮಾಡಿ ತಾಂಡವನನ್ನು ಬರಲಿಕ್ಕೆ ಹೇಳ್ತಾಳೆ. ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ. ಆ ಟೈಮಲ್ಲಿ ಭಾಗ್ಯ ಆದಿಯನ್ನು ಮೀಟ್ ಆಗಲಿಕ್ಕೆ ಹೋಗಿ ತಾನು ತಾಂಡವನನ್ನು ಮದುವೆ ಆಗುವ ಸತ್ಯವನ್ನು ಎಲ್ಲವನ್ನು ಕೂಡ ಆದಿ ಹತ್ರ ಮಾತಾಡಿ ಬಂದಿರ್ತಾಳೆ. ಅದೇ ಟೈಮಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ, ಇಲ್ಲಿ ಆದಿಯನ್ನು ಮೀಟ್ ಆಗಲಿಕ್ಕೆ ಅಂತ ಹೇಳಿ ಭಾಗ್ಯ ಹೊರಟಿರ್ತಾಳೆ. ಆಗ ಅವಳಿಗೆ ದಾರಿ ಮಧ್ಯೆ ತಾಂಡವ್ ಹೋಗೋದು ಕಾಣಿಸ್ತದೆ. ಇವನೆಲ್ಲಿಗೆ ಹೋಗೋದು ಅಂತ ಹೇಳಿ ತಾಂಡವನನ್ನು ಫಾಲೋ ಮಾಡಿಕೊಂಡು ಭಾಗ್ಯ ಹೋಗ್ತಾಳೆ. ಅಷ್ಟಾಗುವಾಗ ಅವನು ಹೋಗಿ ಅಲ್ಲಿ ಶ್ರೇಷ್ಠಳನ್ನು ಹಗ್ ಮಾಡಿಕೊಂಡು ಮಾತಾಡ್ತಾ ಇರ್ತಾನೆ. ಅವಳು ತಾನು ಪ್ರೆಗ್ನೆಂಟು ಅನ್ನುವ ಸತ್ಯವನ್ನು ತಾಂಡವನಿಗೆ ಹೇಳ್ತಾ ಇರ್ತಾಳೆ. ಹಾಗೆ ತಬ್ಬಿಕೊಂಡು ಶ್ರೇಷ್ಠ ಕೇಳ್ತಾಳೆ, ನೀನು ಅವಳನ್ನು ನಿಜವಾಗಿ ಮದುವೆ ಆಗೋದಿಲ್ಲಲ್ಲ ಅಂಥೇಳಿ. ಇಲ್ಲ, ನಾನು ಅವಳನ್ನು ಮದುವೆ ಆಗೋದು ಬರೀ ನಾಟಕ, ನಾನು ನಿಜವಾಗಿ ಏನು ಮದುವೆ ಆಗ್ತಾಯಿಲ್ಲ, ನಾನು ನಿನ್ನ ಜೊತೆಗೇ ಇರೋದು, ನೀನೇನು ಚಿಂತೆ ಮಾಡಬೇಡ, 2 ದಿವಸ ಟೈಮ್ ಕೊಡು, ಆಮೇಲೆ ನಾನು ಮನೆಗೆ ಬರ್ತೇನೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ತಾಂಡವ್. ಅದೆಲ್ಲವೂ ಕೂಡ ಭಾಗ್ಯನಿಗೆ ಕೇಳಿಸುತ್ತೆ. ಇಲ್ಲಿ ಇದನ್ನು ಹೇಗೆ ಪ್ರೂವ್ ಮಾಡೋದು ಅಂತ ಹೇಳಿ ಮುಂದೆ ಅದನ್ನು ಆದಿ ಹತ್ರ ಹೋಗಿ ಡಿಸ್ಕಸ್ ಕೂಡ ಮಾಡ್ತಾಳೆ. ನೀವು ನಿಜವಾಗಿ ಕೂಡ ತಾಂಡವ್ ಬದಲಾಗಿದ್ದಾನೆ ಅಂದರೆ ನಂಬ್ತೀರಾ ಆದಿಯವರೇ ಅಂತ ಹೇಳಿ ಹೋಗಿ ಕೇಳ್ತಾಳೆ ಭಾಗ್ಯ. ಆಗ ಏನಾಯಿತು, ಯಾಕೆ ಹಾಗೆ ಹೇಳ್ತೀಯ, ಅವನಿಷ್ಟು ಬದಲಾಗಿದ್ದಾನಲ್ವಾ, ಮಕ್ಕಳನ್ನು ತಂದೆ ತಾಯಿಯನ್ನ ಎಲ್ಲರ ಜೊತೆ ಚೆನ್ನಾಗಿ ಹೊಂದಿಕೊಂಡು ಹೋಗ್ತಾ ಇದ್ದಾನಲ್ವಾ, ಮೊದಲಿನ ಹಾಗೆ ಇಲ್ಲ ಅಲ್ವಾ, ತಾಂಡವ್ ಬದಲಾಗಿದ್ದಾನಲ್ಲ ಅಲ್ವಾ ಅಂತ ಹೇಳಿ ಆದಿ ಹೇಳ್ತಾ ಇರಬೇಕಾದ್ರೆ, ಇಲ್ಲ ತಾಂಡವರೇ, ಸತ್ಯ ಬೇರೆಯೇ ಇದೆ, ಇವತ್ತೇನಾಯಿತು ಗೊತ್ತಾ ಅಂಥೇಳಿ ತಾಂಡವ್ ಮತ್ತು ಶ್ರೇಷ್ಠ ಜೊತೆ ಏನು ಮಾತುಕತೆ ಆಯಿತು ಅದನ್ನೆಲ್ಲ ಆದಿಗೆ ಹೇಳ್ತಾಳೆ ಭಾಗ್ಯ. ಆನಂತರ ಮದುವೆ ಮುಹೂರ್ತ ಸಮಯಕ್ಕೆ ಸರಿಯಾಗಿ ಆದಿ ಮಂಟಪಕ್ಕೆ ಬರ್ತಾನೆ. ಇಲ್ಲಿ ಎಲ್ಲ ಸತ್ಯ ಕೂಡ ಹೊರಗಡೆ ಬರ್ತದೆ. ಅದರಲ್ಲೂ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಯಾವ ರೀತಿ ಸಾಕ್ಷಿಯನ್ನು ಒದಗಿಸ್ತಾಳೆ ಭಾಗ್ಯ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹೀಗೇ ಬೇರೆ ಬೇರೆ ಡೈಲಿ ಅಪ್ಡೇಟ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.